ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರೀತ್. ನಾನು ಸ್ಪೀಚ್ ಥೆರಪಿಸ್ಟ್. ಈ ಕಪಾರ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಇವತ್ತು ನಾನು ಮಾತಾಡ್ತಿರೋದು ಆಟಿಸಮ್ ಬಗ್ಗೆ. ಆಟಿಸಮ್, ADHD ಇದೆಲ್ಲ ಬೇಸಿಕ್ ಕಂಡೀಷನ್ಸ್ ನೀವು ನೋಡಿರ್ಬೋದು. ನಮ್ಮ ಡಿಪಾರ್ಟ್ಮೆಂಟ್ ಅಥವಾ ನಮ್ಮ ಸೆಂಟ್ರಲ್ಲಿ ಇಂಥ ಮಕ್ಕಳಿಗೆ ಥೆರಪಿ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರೀತ್ and I am a speech language pathologist. Today I represent Kapar, where we take care of both adults and pediatrics. Pediatrics, we see conditions like autism, ADHD, stuttering, voice. These are the conditions which we see. ಮನೆಗಳಲ್ಲಿ ನೋಡಿರ್ಬೋದು ಇಂಥ ಸಿಂಪಲ್ ಕಂಡೀಷನ್ಸ್ನ, ಬಟ್ ಯಾರೂ ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿರಲ್ಲ. ನಮ್ಮ ಸೆಂಟ್ರಲ್ಲಿ ಬೇರೆ ಬೇರೆ ತರಬೇತಿನೂ ಕೊಡ್ತೀವಿ. ಸ್ಪೀಚ್ ಒಂದೇ ಅಲ್ಲ, ಸ್ಪೀಚ್, ಸೈಕಾಲಜಿ, ಫಿಸಿಯೋಥೆರಪಿ, ಸ್ಪೆಷಲ್ ಎಜುಕೇಷನ್, ಇಂಥ ಎಲ್ಲ ಇದಕ್ಕೂ ನಮ್ಮ ಕಡೆಯಿಂದ ತರಬೇತಿ ಇದೆ. ಅದ್ರ ಜೊತೆಗೆ ಕಪಾರ್ ಈ ವರ್ಷವೇ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದೆ, ಸ್ಪೆಷಲ್ ಸ್ಕೂಲ್ ಅಂತ ಅಂದ್ಬಿಟ್ಟು. ಟೋಟ್ಲಿ ನಮ್ಮ ಕಡೆಯಿಂದ ಎಷ್ಟು ಸರ್ವಿಸ್ ಮಾಡೋಕ್ಕಾಗತ್ತೆ ಸೊಸೈಟಿಗೆ ನಾವು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಆ್ಯಂಡ್ ಮೇಜರ್ಲಿ ವಿತ್ ರೆಸ್ಪೆಕ್ಟ್ ಟು ಆಟಿಸಮ್, ವಿಚ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ಸ್ ಗೋಯಿಂಗ್ ಆನ್, ದ್ಯಾಟ್ ವಿ ಆರ್ ಟ್ರೈಂಗ್ ಟು ಫೋಕಸ್. ಸಿಂಪಲ್ ಥಿಂಗ್ಸಿಂದ ಸ್ಟಾರ್ಟ್ ಆಗುತ್ತೆ, ಲೈಕ್ ಸ್ಕ್ರೀನ್ ಟೈಮಿಂದ ಸ್ಟಾರ್ಟ್ ಆಗೋದು ಹಿಡಿದು ಇಂದು ಎಷ್ಟೊಂದು ಜನ ನೆಗ್ಲೆಕ್ಟ್ ಮಾಡ್ತಾರೆ ಅವ್ರ ಮಕ್ಕಳನ್ನ. ಅದರಿಂದ ಮಕ್ಕಳಿಗೆ ಮಾತಾಡೋಕ್ಕಾಗಲ್ಲ, ಸ್ಪೀಚಲ್ಲಿ ಗ್ಯಾಪ್ ಬರುತ್ತೆ, ಲ್ಯಾಂಗ್ವೇಜಲ್ಲಿ ಗ್ಯಾಪ್ ಬರುತ್ತೆ, ಅವ್ರಿಗೆ ಅರ್ಥ ಮಾಡೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇಂಥದ್ದನ್ನೆಲ್ಲ ನಾವು ನೋಡ್ಕೋತೀವಿ. ವಿ ಆರ್ ಪ್ರೊಫೆಷನಲ್ಸ್, ವಿ ವಿಲ್ ಗೈಡ್ ಯು. ದ ಹೋಲ್ ಸೊಲ್ಯೂಷನ್ ಇಸ್ ನಮ್ಮ ಕಡೆಯಿಂದನೂ ಆಗುತ್ತೆ, ಪೇರೆಂಟ್ಸ್ ಸೈಡಿಂದ ಸೇರಿ ವಿಲ್ ಬಿ ಏಬಲ್ ಟು ಡೂ ಅ ಬೆಟರ್ ಸರ್ವಿಸ್ ಟು ದ ಸೊಸೈಟಿ. ಥ್ಯಾಂಕ್ ಯು. ಆಟಿಸಮ್ ಇಸ್ ಜಸ್ಟ್ ಟಿಪ್ ಆಫ್ ದ ಸ್ಪಿಯರ್. ಆಟಿಸಮ್ ಬಿಟ್ಟು ಬೇರೆ ಬೇರೆ ಕಂಡೀಷನ್ಸು ಕೂಡ ಇದೆ. ಲರ್ನಿಂಗ್ ಡಿಸಬಿಲಿಟಿ ಅಂತ ಕೇಳಿರ್ಬೋದು. ಇಷ್ಟೊಂದು ಜನಕ್ಕೆ ಅವೇರ್ ಇಲ್ಲ. ಸ್ಕೂಲಲ್ಲಿ 100 ಜನ ಮಕ್ಕಳಿರ್ತಾರೆ, ಒಬ್ಬರು 3 ಜನಕ್ಕೆ ಓದೋಕ್ಕೆ ಬರಲ್ಲ. ಅಂಥ ಕಂಡೀಷನ್ಸ್ನ ನಾವು ಬಂದು ಅಸೆಸ್ ಮಾಡ್ತೀವಿ. ವಿ ಹ್ಯಾವ್ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಕಪಾರ್ ಕಡೆಯಿಂದ, ವಿ ಹ್ಯಾವ್ ಡಿಫ್ರೆಂಟ್ ವಾಲಂಟಿಯರ್ಸ್ ವಿಸಿಟ್ ಗ್ರೂಪ್ಸ್. ಸೊ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ನಾವು ಸರ್ವಿಸ್ ಮಾಡೋಕ್ಕೆ ಟ್ರೈ ಮಾಡ್ತಿರೋದ್ರಿಂದ ವಿಲ್ ಟ್ರೈ ಟು ಹೆಲ್ಪ್ ಅದರ್ ಕಂಡೀಷನ್ಸ್ ಆಲ್ಸೋ, ಲೈಕ್ ಸ್ಟಟ್ರಿಂಗ್. ಕೆಲವರಿಗೆ ತೊದಲಿಸೋದು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅವ್ರಿಗೆ ಮಾತಾಡೋಕ್ಕಾಗಲ್ಲ, ಏನಾದರೂ ಮಾತಾಡಬೇಕಾದ್ರೆ ವಾಪಸ್ ಅದೇ ಶಬ್ದನ ರಿಪೀಟ್ ಮಾಡ್ತಾರೆ. ಸೊಸೈಟಿಲಿ ಅಕ್ಸೆಪ್ಟ್ ಆಗಲ್ಲ ಅಂಥವ್ರು. ಅಂಥದ್ದು ಮೇಲೆ ನಾವು ಮೇಜರ್ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದು ಬಿಟ್ಟರೆ ದೇರ್ ಆರ್ ಕಂಡೀಷನ್ಸ್ ವಿಚ್ ಇಂಪ್ಯಾಕ್ಟ್ ಈವನ್ ಅವರ್ ವಾಯ್ಸ್. ಟೀಚರ್ಸ್, ಪ್ರೊಫೆಷ್ನಲ್ ವಾಯ್ಸ್ ಸಿಂಗರ್ಸ್, ಅಂಥವ್ರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಕೊನೆಯದಾಗಿ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಪೇನ್ ಆರ್ ನಮಗೆ ಕಷ್ಟ ಆಗ್ತಿದೆ ಡೇ ಟು ಡೇ ರೂಟೀನ್ಸಲ್ಲಿ, ನಮಗೆ ಫಿಸಿಕಲ್ ಸ್ಟ್ರೆಂತಲ್ಲಿ ಏನಾದರೂ ಇದ್ದರೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ. ಸೊ all the 4 departments together, we work in an integrated setup, try to give the best solution and the best therapy for the people who are depending on us. And this is Kapar. I'll see you if you guys are in need. Thank you. Have a wonderful day.